ಅವಾಗ ಬಂದಾಗಿನಿಂದಲೂ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ವಿ, ತುಂಬ ಚೆನ್ನಾಗಿದೆ. ನಾವು ನಮ್ಮ ವೈಫ್ ಇಬ್ಬರೇ ಅಲ್ಲ, ನಮ್ಮ ಫ್ಯಾಮಿಲಿನೂ ಯೂಸ್ ಮಾಡ್ತಿದ್ವಿ. ಮತ್ತು ನಮ್ಮ ಊರಿಂದ ಎಲ್ಲ ಕೆಲವ್ರಿಗೆ ಹುಷಾರಿಲ್ದವ್ರನ್ನೆಲ್ಲ ಕರೆಸಿ ಅವ್ರಿಗೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಇಲ್ಲ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೆಲ್ಲ ಹೇಳ್ತಾರೆ. ಅವರು ಸ್ವಲ್ಪ ಜನಕ್ಕೆಲ್ಲ ರೆಕಮೆಂಡ್ ಮಾಡಿ ಇಂಥರ ಕಡೆಯಿಂದ ಹೋಗಿದ್ದು ನಮಗೆ ಹುಷಾರಾಯಿತು ಅಂತ ಎಲ್ಲ ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಅದು ಹೆಸರು ಬಂದಿರೋದು ಸಂಸ್ಥೆಯಿಂದ, ನಾವು ಕರೆಸಿ ಕೊಟ್ಟಿರೋದ್ರಿಂದಲ್ಲ. ಈ ಪ್ರಾಡಕ್ಟು ಅವರಿಗೆ ಒಂದು ಹುಷಾರು ಮಾಡೋದ್ರಿಂದ ಒಳ್ಳೆ ಹೆಸರು ಬಂತು. ನಾನು ಬೇಸಿಕಲಿ ನಮ್ಮದು LIC ಏಜೆಂಟ್ ಆಗಿರೋದ್ರಿಂದ ತುಂಬ ಮನೆಗಳಿಗೆ ಹೋಗ್ತೀವಿ. ಒಂದು ದಿನಕ್ಕೆ ಅಂದ್ರೆ ಒಂದು 15 ಮನೆ 20 ಮನೆಗೆಲ್ಲ ವಿಸಿಟ್ ಮಾಡ್ತಿರ್ತೀವಿ. ಅಲ್ಲಿ ಕೆಲವರು ಹುಷಾರಿರಲ್ಲ, ಈ ಥರ ಪ್ರಾಬ್ಲಮ್ಮು, ಅಲ್ಲಿ ಆಪರೇಷನ್ ಮಾಡಿಸಿವು 2 ಲಕ್ಷ ಆಯಿತು. ನಾವು LIC ಪ್ರೀಮಿಯಂ ಕೇಳಕ್ಕೆ ಹೋದಾಗ ಅವೆಲ್ಲ ಹೇಳ್ತಾರೆ. ನಾನು ಕೆಲವ್ರಿಗೆ ಹಿಂಗೆ ಅನ್ಕೊಂತೀನಿ, ಈಗ ಸದ್ಯಕ್ಕೆ ಏನಾದರೂ ಸ್ವಲ್ಪ ಹುಷಾರಿಲ್ಲ ಅಂದರೆ ನಮ್ಮ ಮಂದಿರಕ್ಕೆ ಬನ್ನಿ, ಅಲ್ಲಿ ಹೆಲ್ತ್ ಚೆಕಪ್ ಎಲ್ಲ ಫ್ರೀಯಾಗಿ ಮಾಡಿ, ನಿಮ್ಗೆ ಏನು ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟ್ ಕೊಡಿಸ್ತೀನಿ ಅಂತ ತುಂಬ ಜನ ಕರಿತೀನಿ. ಕೆಲವು ಜನ ಬಂದಿದ್ದಾರೆ, ಕೆಲವು ಜನ ಬಂದಿಲ್ಲ, ನಂಬಲ್ಲ. ಹೌದು, ಹಾಗಾಗಿ ಇನ್ನೂ ಹೆಚ್ಚು ಜನಕ್ಕೆ ನಾನು ಇದನ್ನ ಸ್ವಲ್ಪ ರೀಚ್ ಮಾಡ್ತೀನಿ. ಈ ಕ್ಲಾಸ್ ನಿಮ್ಗೆ ಹೆಲ್ಪ್ ಆಯ್ತಾ? ಕ್ಲಾಸ್ ತುಂಬ ಹೆಲ್ಪ್ ಆಯ್ತು. ಈಗ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದಾ ನೀವು? ನನ್ನ ಕ್ಲಾಸ್ ಇವತ್ತೇ ಫಸ್ಟ್ ಅಟೆಂಡ್ ಆಗಿದ್ದು. ಒಂದೊಂದ್ಸರಿ ಈಗ ನಮ್ಮ ಗೀತಾ ಹೇಳೋದು ಇದಕ್ಕಿತ್ತೋಡ್ರಿ ಅಂತ ಹೇಳಿದ್ರು, ಅಷ್ಟು ಮಾತ್ರ ಕೇಳಿದ್ದೆ. ಈಗ ನೀವು ಹೇಳಿರೋ ಕ್ಲಾಸನ್ನ ಕೇಳಿಲ್ಲ ಗುರುಗಳೇ, ಇವತ್ತು ನಾನು ಕೇಳಿದ್ದು. ಇನ್ನೂ ಸ್ವಲ್ಪ ನಾವು ಬಂದಿದ್ದು ತುಂಬ ಹೆಲ್ಪ್ ಆಗೋದು. ಈಗ ನನ್ನ ಕಡೆಯಿಂದ ಇನ್ನೂ ಎಷ್ಟು ಜಾಸ್ತಿ ಅಂದರೆ ಒಂದು 20ರಿಂದ 30,000 ಜನಕ್ಕಂತೂ ನಾನು ರೀಚ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಹೌದು ರೀಚ್ ಮಾಡ್ತೀನಿ. ಈ ಬೇರೆ